ಶ್ಯಾಮ, ನಿನ್ನ ಸ್ಯಾರಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ರೀ. ಇನ್ನೇನು ವಿಷಯ, ಈ ಮಧ್ಯ ನೀನು ನಿಮ್ಮ ಅತ್ತೆನೂ ತುಂಬ ಕ್ಲೋಸ್ ಆಗಿರೋ ಹಾಗಿದೆ. ನಿಮ್ಮ ಅತ್ತೆ ನಿನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ ಅನ್ಸುತ್ತೆ. ಅವರು ನನ್ನ ಅತ್ತೆಯಾಗಿ ನೋಡ್ಕೋತಿಲ್ಲ ರೀ, ಅಮ್ಮನ ಹಾಗೆ ನೋಡ್ಕೋತಾರೆ. 1 ಮಿನಿಟ್. ಹಲೋ. ನಮಸ್ತೆ ಸರ್. ಹಾಂ ನಮಸ್ತೆ ಮ್ಯಾನೇಜರ್ ಅವರೇ, ಹೇಳಿ. ಆಡಿಟರ್ ಶ್ರೀನಿವಾಸ್ ಅವರು ಆಫೀಸಿಗೆ ಬಂದಿದ್ದಾರೆ ಸರ್. IT ರಿಟರ್ನ್ಸಿಗೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಮಾತಾಡ್ಬೇಕಂತ ಸರ್. ಇವಾಗ್ಲಾ? ಹೌದು ಸರ್, ಈಗಲೇ. IT ಕೆಲಸಗಳನ್ನ ನಾಳೆ ಇಟ್ಕೋಬೋದಲ್ಲ? ಆಡಿಟರ್ ಅವ್ರಿಗೆ ನಾಳೆ ಬರೋಕ್ಕಾಗತ್ತಂತ ಒಂದ್ಸಲ ಕೇಳ್ತೀರಾ? ಇಲ್ಲ ಸರ್, IT ರಿಟರ್ನ್ಸ್ನ ನಾಳೆನೇ ಫೈಲ್ ಮಾಡಬೇಕಂತೆ. ನೀವೊಂದ್ಸರಿ ಬಂದು ಚೆಕ್ ಮಾಡಿಬಿಟ್ಟು ಸೈನ್ ಮಾಡೋದ್ರೆ ಸರಿಯಾಗುತ್ತೇನೋ ಸರ್. ಓಕೆ, ಬರ್ತೀನಿ. ಥ್ಯಾಂಕ್ ಯು ಸರ್. ಶ್ಯಾಮ, ಅರ್ಜೆಂಟಾಗಿ ನಾನು ಆಫೀಸಿಗೆ ಹೋಗಬೇಕಾಗಿದೆ. ಫಂಕ್ಷನ್ಗೆ ಬರೋದು ಆಗಲ್ಲ. ಕಾಪಾಡಿದೆ ಕೃಷ್ಣ, ಕಾಪಾಡಿದೆ. ಏನು ಮಾಡಬೇಕೋ ಅರ್ಥ ಆಗ್ತಿಲ್ಲ. ಪರವಾಗಿಲ್ಲ ಬಿಡಿ, ನೀವು ಆಫೀಸ್ಗೆ ಹೋಗಿ, ನಾನು ಕ್ಯಾಬಲ್ಲಿ ಫಂಕ್ಷನ್ಗೆ ಹೋಗ್ತೀನಿ. ನೋ, ನೀನು ಯಾಕೆ ಕ್ಯಾಬಲ್ಲಿ ಹೋಗಬೇಕು? ಬೇಡ. ಮತ್ತೆ ಹೇಗೆ ಹೋಗಬೇಕು? ಇದೇನು ಅಖಿಲ್ ಫೋನ್ ಮಾಡ್ತಿದ್ದಾನೆ? ಹಲೋ ಅಖಿಲ್. ಅಣ್ಣ, ಶ್ಯಾಮನ್ನ ನೀನು ಫಂಕ್ಷನಿಗೆ ಕರ್ಕೊಂಡು ಹೋಗೋಕ್ಕಾಗತ್ತಾ? ನಾನಾ? ಹೌದು ಅಣ್ಣ, ನನಗೆ ಆಫೀಸಿಂದ ಫೋನ್ ಬಂದಿತ್ತು. ಅದಕ್ಕೆ ಶ್ಯಾಮನ್ನ ನೀನು ಕರ್ಕೊಂಡು ಹೋಗ್ತೀಯಾ? ಖಂಡಿತ ಕರ್ಕೊಂಡು ಹೋಗ್ತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. 10 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ. ಅಖಿಲ್ ಏನಾದರೂ ಅಲ್ಲಿ ಹೋಗಿದ್ರೆ ದೊಡ್ಡ ಸಮಸ್ಯೆ ಆಗ್ತಿತ್ತು. ಒಟ್ನಲ್ಲಿ ಶ್ಯಾಮನ್ನ ಕೃಷ್ಣನೇ ಕಾಪಾಡ್ದ. ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ. ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನೀನು ನಂಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಣ್ಣ? ಅದೇ ಕಣೋ, ಯಾಕಂದರೆ ಶ್ಯಾಮನ್ನು ಯಾವುದೋ ಕ್ಯಾಬಲ್ಲಿ ಕಳಿಸ್ದೆ ನನಗೆ ಫೋನ್ ಮಾಡಿದ್ಯಲ್ಲ, ಅದಕ್ಕೆ. ನೀನು ಆರಾಮಾಗಿ ಆಫೀಸ್ಗೆ ಹೋಗಿ ನಿನ್ನ ಕೆಲಸ ಮಾಡ್ಕೋ. ಶ್ಯಾಮನ್ನ ನಾನು ಕರ್ಕೊಂಡು ಹೋಗ್ತೀನಿ. ಶ್ಯಾಮ, ಬಾಮ್ಮ. ಹೋಗು. ನಾನು ಹೋಗಿ ಬರ್ತೀನಿ. ಬರ್ತೀನಿ ಕಣೋ. ಸರಿ ಅಣ್ಣ. ಹತ್ತಮ್ಮ. ಶ್ಯಾಮ, ಹುಷಾರು. ಸರಿ ರೀ. ನಿನ್ನ ಕೃಷ್ಣ ನಿನ್ನ ಸಮಸ್ಯೆನ ಅರ್ಥ ಮಾಡ್ಕೊಂಡ, ಅದಕ್ಕೆ ಈ ರೀತಿ ಪರಿಹಾರ ಕೊಟ್ಟ. ಅಖಿಲ್ ಅಲ್ಲಿಗೆ ಬಂದರೆ ನಿನಗೆ ಸಮಸ್ಯೆ ಆಗುತ್ತೆ ಅಂತ ನನಗೆ ತುಂಬ ಟೆನ್ಷನ್ ಆಗಿತ್ತು. ಕೃಷ್ಣ ಇದ್ದಾನಲ್ಲ ಬಾವ, ಭಯ ಯಾಕೆ? ಹಾ, ಅಲ್ಲೇ ಕಟ್ಟಿ. ಆ ಕಡೆ ಸ್ವಲ್ಪ ಮುಂದೆ. ಹಾ, ಈ ಕಡೆ. ಹಾ, ಸಾಕು. ಏನು? ಶ್ಯಾಮ ಇನ್ನೂ ಬಂದಿಲ್ಲ ಮಮ್ಮಿ. ಬರ್ತಾಳೆ ಬಿಡು, ನೀನ್ ಯಾಕೆ ಗಾಬರಿ ಆಗ್ತಿದ್ಯಾ? ಬಂದ್ರೂ ಕೂಡ ಜೊತೆಲಿ ಅಖಿಲ್ ಇರ್ತಾನಲ್ಲ ಮಮ್ಮಿ, ಅವಳ ಹತ್ರ ಹೇಗೆ ಆಡಿಸ್ತೀಯಾ? ಪರಿಸ್ಥಿತಿ ನೋಡಿ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಅವಳ ಹತ್ರ ಆಡಿಸ್ತೀನಿ ಅಂತ ಹೇಳಿದಿನಲ್ಲ, ನೀನ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತೀಯಾ? ಓಕೆ, ಒಂದ್ಸರಿ ಶ್ಯಾಮನ್ ಕಾಲ್ ಮಾಡು, ಎಲ್ಲಿದ್ದಾರೋ ಕೇಳು. ಪ್ರೋಗ್ರಾಮ್ ಟೈಮ್ಗೆ ಬರಲಿಲ್ಲ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸರಿ, ಮಾಡ್ತೀನಿರು. ಗೌರಮ್ಮ ಫೋನ್. ಮಾತಾಡಿ. ಹಲೋ. ಹಲೋ ಶ್ಯಾಮ, ಹೊರಟಿದ್ಯಾ? ಹಾ, ಹೊರಟಿದ್ದೀನಿ ಅಮ್ಮವ್ರೆ. ಅಖಿಲ್ ಕೂಡ ನಿನ್ ಜೊತೆನೆ ಬರ್ತಾ ಇದ್ದಾನಲ್ವಾ? ಇಲ್ಲ ಅಮ್ಮವ್ರೆ. ಬರ್ತಿಲ್ವಾ? ಅವ್ರಿಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಆಫೀಸಿಗೆ ಹೋದ್ರು. ಅಂದ್ರೆ ನೀನ್ ಒಬ್ಳೇ ಬರ್ತಿದ್ಯಾ? ಇಲ್ಲ,
ನನ್ನನ್ನು ನನ್ನ ಚಿಕ್ಕ ಬಾವ ಕರ್ಕೊಂಡು ಬರ್ತಿದ್ದಾರೆ. ಅರುಣ್ ಕರ್ಕೊಂಡು ಬರ್ತಿದ್ದಾನಾ? ಹೌದು ಅಮ್ಮವ್ರೆ. ಒಂದು ಟೆನ್ಷನ್ ಕಡಿಮೆ ಆಯ್ತು ಅನ್ಕೊಂಡ್ರೆ ಇನ್ನೊಂದು ಟೆನ್ಷನ್ನ ತಗೊಂಡ್ ಬರ್ತಿದ್ಯಾ ನೀನು? ಅಲ್ವೇ, ನಿನ್ನನ್ನು ಅರುಣ್ ಕರ್ಕೊಂಡು ಬರೋದು ಅಂದ್ರೆ ಏನು? ಒಬ್ಳಿಗೆ ಬರಕ್ಕಾಗಲ್ವಾ? ಪರವಾಗಿಲ್ಲ ಬಿಡಿ, ಯಾರು ಕರ್ಕೊಂಡು ಬಂದ್ರೆ ಏನು, ಹೇಗೋ ಅಲ್ಲಿ ಬರ್ತಿದ್ದೀನಲ್ಲ. ನಿಮಗೆ ಬೇಕಾಗಿದ್ದು ನಾನು ಬರೋದಲ್ವಾ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಫಂಕ್ಷನ್ ಟೈಮಿಗೆ ಬಂದ್ಬಿಡ್ತೀನಿ. ಇಡ್ತೀನಿ. ಸರಿ, ಇಡ್ತೀನಿ. ಅರುಣ್ ಕರ್ಕೊಂಡು ಬರ್ತಾ ಇದ್ದಾನಂತೆ ಶ್ಯಾಮನ. ಸರಿ ಬಿಡು, ಯಾರು ಬಂದರೆ ಏನು, ನಾನು ಮ್ಯಾನೇಜ್ ಮಾಡ್ತೀನಿ. ಅಯ್ಯೋ ದೇವ್ರೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ರೋಗ್ರಾಮ್ ಬೇರೆ ಸ್ಟಾರ್ಟ್ ಆಗುತ್ತೆ. ಈಗ ಏನು ಮಾಡೋದೋ ಏನೋ. ಶ್ಯಾಮ ಜೊತೆಲಿ ಯಾರಾದರೂ ಬಂದರೆ ಅವಳನ್ನು ಹೇಗೆ ಹಾಡಿಸೋದು? ನನಗೇನು ಮಾಡೋದು? ಅಯ್ಯೋ. ಏನ್ ಬೇಕು ಶ್ಯಾಮ? ಬಾಯಾರಿಕೆ ಆಗ್ತಿದೆ ಬಾವಾ, ವಾಟರ್ ಬಾಟಲ್ ಇದೆಯೇನೋ ಅಂತ. ಅಯ್ಯೋ ಸಾರಿ ಶ್ಯಾಮ, ಕಾರಲ್ಲಿ ವಾಟರ್ ಬಾಟಲ್ ಇಡೋದೇ ಮರ್ತುಬಿಟ್ಟೆ. ಹಾ ಶ್ಯಾಮ, ಅಲ್ಲಿ ನೋಡು, ಅಲ್ಲಿ ಎಳ್ನೀರು ಮಾಡ್ತಾ ಇದ್ದಾರೆ, ನೀನು ಎಳ್ನೀರನ್ನೇ ಕುಡಿ. ಎರಡು ಎಳ್ನೀರು ಕೊಡಿ. ಕೊಡ್ತೀನಿ ಸರ್. ಐಶ್ವರ್ಯನ್ ಗಂಡನ ಹಾಕಿದಾರಲ್ಲ. ಎಸ್, ಅರುಣೇ. ಅರುಣ್ ಯಾವುದೋ ಹುಡುಗಿ ಜೊತೆಲಿದಾರಲ್ಲ. ಈ ವಿಷಯ ಈಗಲೇ ಐಶ್ವರ್ಯಾಗ ಹೇಳಬೇಕು. ಹಲೋ ಜ್ಯೋತಿ, ಹೇಳು. ಏನ್ ಹೇಳೋದೆ? ಇಲ್ಲಿ ನಿನ್ ಗಂಡ ಯಾರೋ ಹುಡುಗಿ ಜೊತೆ ನಗ್ತಾ ಮಾತಾಡ್ತಾ ಎಳ್ನೀರ್ ಕುಡಿತಾ ಇದ್ದಾನೆ. ಏನ್ ಹೇಳ್ತಿದ್ಯಾ ನೀನು? ಹೌದೇ, ನನ್ ಕಣ್ಣಾರೆ ನೋಡ್ದೆ. ನಿನ್ ಗಂಡನೇ ಯಾವುದೋ ಹುಡುಗಿ ಜೊತೆ ಇದ್ದಾನಿಲ್ಲಿ. ಬಿಸಿಲು ತುಂಬ ಜಾಸ್ತಿ ಇದೆ ಶ್ಯಾಮ, ನಿನ್ನ ಕಾರಲ್ಲಿ ಕೂತ್ಕೊಂಡು ಕೊಡಿ. ಪರವಾಗಿಲ್ಲ ಬಾವಾ, ಪರವಾಗಿಲ್ಲಮ್ಮ, ಕೂತ್ಕೋ ಬಾ. ಆ ಹುಡುಗಿ ಬಿಸಿಲಂದ ತಕ್ಷಣ ಅವಳನ್ನ ಕರೆದು ಕಾರ್ನಲ್ಲಿ ಕೂರಿಸ್ಬಿಟ್ಟು ಎಳ್ನೀರ್ ಕುಡಿಸ್ತಾ ಇದ್ದಾನೆ ನಿನ್ ಗಂಡ. ಅವರಿಬ್ರು ಎಲ್ಲಿದ್ದಾರೀಗ? ಓಕೆ, ನಾನು ಹತ್ರದಲ್ಲಿದ್ದೀನಿ. 5 ಮಿನಿಟ್ಸಲ್ಲಿ ಅಲ್ಲಿರ್ತೀನಿ. ನೀನು ಅವ್ರನ್ನ ಫಾಲೋ ಮಾಡ್ತಿರೋ. ಸರಿ. ಡ್ರೈವರ್ ಫಾಸ್ಟಾಗಿ ಹೋಗು. ಆಯ್ತು ಮೇಡಮ್. ಇಲ್ಲಿ ಕೊಡಮ್ಮ, ಎಸಿತೀನಿ. ಅಯ್ಯೋ ಪರವಾಗಿಲ್ಲ ಬಾವಾ, ನಾನು ಎಸಿತೀನಿ. ಅಯ್ಯೋ ಪರವಾಗಿಲ್ಲಮ್ಮ, ಇಲ್ಲಿ ಕೊಡು. ಇಲ್ಲಿ ಕೊಡಮ್ಮ. ಶ್ಯಾಮ, ಹೊರಡೋಣವಾ? ಅಮೌಂಟ್ ಕೊಟ್ಟು ಬರ್ತೀನಿ. ಅಯ್ಯೋ, ಹೋಗ್ತಿದ್ದಾರೆ. ಇನ್ನು ಐಶ್ವರ್ಯ ಬರ್ಲಿಲ್ವಲ್ಲ. ಛೇ, ಹೊರಟೋದ್ರು. ಎಲ್ಲವರು? ಈಗಷ್ಟೇ ಆ ಕಡೆ ಹೋದ್ರೆ. ಹೌದಾ? ಹೊರಟು ಹೋದ್ರಾ? ಯಾವ ಕಡೆ ಹೋದ್ರು? ಆ ಕಡೆ ಹೋದ್ರು. ಅದು ಮೈಸೂರು ರೋಡ್ ಅಲ್ವಾ?
ಹೌದು. ಓಕೆ. ಬಿಡಲ್ಲ, ಅವ್ರನ್ನ ಬಿಡಲ್ಲ. ರೆಡ್ ಹ್ಯಾಂಡೆಡ್ ಆಗಿ ಹಿಡಿತೀನಿ. ಫಾಸ್ಟಾಗಿ ಹೋಗು. ಯಾವ ಕಡೆ ಹೋಗಿರ್ಬೋದು? ಎಲ್ಲ ಪ್ರಿಪೇರ್ ಆಗಿರ್ಬೇಕು, ಓಕೆನಾ? ಮಮ್ಮಿ ಮಮ್ಮಿ ಅಲ್ಲಿ ನೋಡು. ನಡಿ ಶ್ಯಾಮ. ಅವನನ್ನ ಅಲ್ಲಿಂದ ಹಾಗೆ ಕಳಿಸ್ಬೇಕು. ನಡಿ. ಬಾ ಶ್ಯಾಮ, ನಮ್ಮೂರವ್ರೆಲ್ಲರೂ ನಿನ್ನನ್ನು ಕೇಳ್ತಾ ಇದ್ರು, ನೀನ್ ಯಾವಾಗ ಬರ್ತೀಯೋ ಅಂತ ಕಾಯ್ತಾ ಇದ್ದಾರೆ. ಏನಾರು ನೀನ್ ಬಂದ್ಬಿಟ್ಟಿದ್ಯಾ? ಅಖಿಲ್ ಬರ್ತೀನಿ ಅಂತ ಹೇಳಿದ್ದ. ಅಖಿಲ್ ಆಫೀಸ್ಗೆ ಹೋಗ್ಬೇಕಾಯ್ತು ಅಂತ ಶ್ಯಾಮನ ನಾನು ಕರ್ಕೊಂಡ್ ಬರ್ತಿದ್ದೀನಿ ಅಂತ ಆಗ್ಲೇ ಫೋನ್ ಮಾಡಿದಾಗ ಶ್ಯಾಮ ನಿಮ್ಗೆ ಹೇಳಿದ್ಲಲ್ಲ. ಹಾ ಹೌದು ಹೌದು ಹೇಳಿದ್ಲು. ಈ ಫಂಕ್ಷನ್ ಟೆನ್ಷನಲ್ಲಿ ಮರ್ತು ಬಿಟ್ಟೆ. ಪಾಪ, ನೀನು ನಿನ್ ಕೆಲಸ ಎಲ್ಲ ಬಿಟ್ಟು ನಮಗೋಸ್ಕರ ಶ್ಯಾಮನ ಇಷ್ಟು ದೂರ ಕರ್ಕೊಂಡು ಬಂದಿದ್ಯಲ್ಲ. ನಿಮ್ಗೋಸ್ಕರ ಅಲ್ಲ ಶ್ಯಾಮನ್ನ ಕರ್ಕೊಂಡ್ ಬಂದಿದ್ದು. ಶ್ಯಾಮಂಗೋಸ್ಕರನೇ ಶ್ಯಾಮನ್ ಕರ್ಕೊಂಬಂದೆ. ನೀವು ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ. ಶ್ಯಾಮನ್ಗೋಸ್ಕರನೇ ಶ್ಯಾಮನ್ನ ಇಲ್ಲಿ ಕರ್ಕೊಂಬಂದಿದ್ದು. ಅಂದರೆ ಶ್ಯಾಮನ್ನ ಇಲ್ಲಿವರೆಗೂ ಕ್ಯಾಬಲ್ಲಿ ಕಳಿಸೋದಕ್ಕೆ ಇಷ್ಟ ಇಲ್ಲದೆ ಶ್ಯಾಮನ್ನ ನನ್ನ ಕಾರಲ್ಲಿ ಇಲ್ಲಿ ಕರ್ಕೊಂಬಂದೆ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು ಅರುಣ್. ತುಂಬಾ ಥ್ಯಾಂಕ್ಸ್ ಅಪ್ಪ, ತುಂಬಾ ಥ್ಯಾಂಕ್ಸ್. ನೋ ಮೆನ್ಷನ್. ಶ್ಯಾಮ, ನಿನ್ನ ಭಾವ ನಿನ್ನ ಕರ್ಕೊಂಡು ಬರೋದಕ್ಕೆ ಪಾಪ ಅವ್ರ ಕೆಲಸನೆಲ್ಲ ಬಿಟ್ಟು ಬಂದಿದ್ದಾರೆ. ಬೇಗ ಅವರನ್ನ ಕಳಿಸ್ಬಿಟ್ ಬಾ, ಫಂಕ್ಷನ್ಗೆ ಟೈಮ್ ಆಗ್ತಿದೆ. ಅಂದರೆ ಫಂಕ್ಷನ್ ಮುಗಿಯೋ ತನಕ ಅರುಣ್ ಇಲ್ಲೇ ಇರಬೇಕು ಅಂತ ಏನಿಲ್ವಲ್ಲ. ಹೋಗುವಾಗ ನಾವೆಲ್ಲರೂ ಒಟ್ಟಿಗೆ ಹೋಗ್ಬೋದಲ್ಲ ಅಂತ ಅವನ್ನ ಕಳಿಸು ಅಂತ ಹೇಳ್ತಿದ್ದೀನಿ. ಆಯ್ತು ಅಮ್ಮವ್ರೆ, ಭಾವನ್ ಕಳಿಸ್ಬರ್ತೀನಿ. ಬರ್ತೀನಿ ಅರುಣ್. ನಡಿಯಮ್ಮ. ನಾನು ಒಳಗಡೆ ಬಂದರೆ ರೂಪಾರಾಣಿ ನಿಜ ಸ್ವರೂಪ ಹೊರಗಡೆ ಬರುತ್ತೆ ಅಂತ ನನ್ನ ಇಲ್ಲಿಂದ ಹೀಗೆ ಕಳಿಸು ಅಂತ ಎಷ್ಟು ಕ್ಲೆವರಾಗಿ ಹೇಳಿದ್ರು ನೋಡಿದ್ಯಾ ಗೌರಮ್ಮ? ಓಕೆ ಶ್ಯಾಮ, ನಾನು ಹೊರಡ್ತೀನಿ. ಹುಷಾರು. ತುಂಬಾ ಥ್ಯಾಂಕ್ಸ್ ಬಾವಾ. ನಮ್ಮಲ್ಲಿ ಥ್ಯಾಂಕ್ಸ್ ಯಾಕಮ್ಮ, ಬರ್ತೀನಿ. ಹುಷಾರಾಗಿರ್ತೀನಿ. ಐಶ್ವರ್ಯ ಫೋನ್ ಮಾಡ್ತಾ ಇದ್ದಾಳಲ್ಲ. ಈಗ ಫೋನ್ ರಿಸೀವ್ ಮಾಡಿದ್ರೆ ಎಲ್ಲಿದೆಯಾ ಅಂತ ಕೇಳ್ತಾಳೆ. ಹೀಗೆ ಶ್ಯಾಮನ್ನ ಫಂಕ್ಷನ್ ಕರ್ಕೊಂಬಂದೆ ಅಂದರೆ ನಂಬ್ತಾಳ? ನಾನು ಸುಳ್ಳು ಹೇಳ್ತಾ ಇದ್ದೀನಿ. ಶ್ಯಾಮನ್ನ ನೋಡ್ತೀನಿ ಅಂತ ಫಂಕ್ಷನಿಗೆ ಬರ್ತೀನಿ ಅಂದರೆ ಅಮ್ಮ, ಐಶ್ವರ್ಯ ಏನಾದರೂ ಇಲ್ಲಿಗೆ ಬಂದರೆ ಶ್ಯಾಮನಿಗೆ ಹಾಡು ಹಾಡೋಕೆ ಕಷ್ಟ ಆಗುತ್ತೆ. ಶ್ಯಾಮನಿಗೆ ತೊಂದರೆ ಆಗಬಾರ್ದು ಅಂದರೆ ನಾನು ಐಶ್ವರ್ಯ ಕಾಲ್ನ ರಿಸೀವ್ ಮಾಡಬಾರ್ದು. ಏನು ಇವನ್ ಫೋನೇ ರಿಸೀವ್ ಮಾಡ್ತಿಲ್ಲ? ಓಹೋ, ಪಕ್ಕದಲ್ಲಿ ಯಾವುದೋ ಹುಡುಗಿ ಇರೋಕೆ ಹೆಂಡತಿ ಹತ್ರ ಮಾತಾಡೋಕ್ಕೆ ಇಷ್ಟ ಆಗ್ತಿಲ್ವೇನೋ. ಓಕೆ, ಬರಲಿ. ಮನೆಗೆ ಬರ್ತೀಯಲ್ಲ, ಮಾಡ್ತೀನಿ.
ಮನೆಗೆ ಬಂದ್ಮೇಲೆ ನಿನ್ನ ವಿಚಾರಿಸ್ಕೋತೀನಿ. ಡ್ರೈವರ್ ಹೊರಡು. ಓಕೆ ಮೇಡಮ್. ಹಲೋ ಸರ್. ಹಲೋ ಹಲೋ ಸರ್. ಓಕೆ ಸರ್, ಪೆನ್. ಓಕೆನಾ ನೋಡಿ? ಓಕೆ ಸರ್, ನಾಳೆ ರಿಟರ್ನ್ ಫೈಲ್ ಮಾಡ್ತೀನಿ. ಥ್ಯಾಂಕ್ ಯು. ಸಾರಿ ಸರ್. ಸಾರಿ ಯಾಕೆ? ಅದೇ ಸರ್, ಸೈನ್ ಮಾಡೋಕ್ಕೆ ಅಂತ ಅರ್ಜೆಂಟಾಗಿ ಕರೆದ್ನಲ್ಲ, ಅದಕ್ಕೋಸ್ಕರ. ನೋ ಪ್ರಾಬ್ಲಮ್ ಎಟ್ ಆಲ್. ಓಕೆ ಸರ್, ನಾವೇನು ಬರ್ತೀವಿ. ಹಾಂ, ಓಕೆ. ಥ್ಯಾಂಕ್ ಯು ಸರ್. ಯಾ. ಶ್ಯಾಮ ಜೊತೆ ಫಂಕ್ಷನಿಗೆ ಬರ್ತೀನಿ ಅಂದವನು ಮಧ್ಯದಲ್ಲೇ ಬಂದ್ಬಿಟ್ಟ. ಪಾಪ ಅವಳು ಏನಾದರೂ ಫೀಲ್ ಮಾಡ್ಕೊಂಡ್ಲು ಏನೋ. ಇಲ್ಲಿ ಹೇಗೂ ನನ್ನ ಕೆಲಸ ಮುಗೀತಲ್ಲ, ಈಗ ನಾನು ಫಂಕ್ಷನಿಗೆ ಹೋದರೆ ಖುಷಿ ಪಡ್ತಾಳೆ ಅನ್ಸತ್ತೆ. ನಾನು ಬರ್ತೀನಿ ಅಂತ ಶ್ಯಾಮಂಗೆ ಫೋನ್ ಮಾಡ್ತೀನಿ. ಬೇಡ ಬೇಡ, ಫೋನ್ ಮಾಡೋದು ಬೇಡ, ಡೈರೆಕ್ಟಾಗಿ ಹೋಗಿ ಸರ್ಪ್ರೈಸ್ ಮಾಡ್ತೀನಿ. ಐಶ್ವರ್ಯ, 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 ಐಶ್ವರ್ಯ ನಿಲ್ಲು. ಏನಿದು? ಯಾಕಿಷ್ಟು ಆವೇಶ? ಏನಾಯ್ತು? ನನಗೇನು ಆಗಿಲ್ಲ. ಆಗಿರೋದೆಲ್ಲ ನಿಮ್ಮ ಮಗಂಗೆ. ಅರುಣ್ಗೇನಾಯ್ತು? ಬುದ್ಧಿ ಅಡ್ದಾರಿ ಹಿಡ್ದಿದೆ. ಬೇಡದೇ ಇರೋ ಕೆಲ್ಸಗಳನ್ನ ಶುರು ಮಾಡ್ಕೊಂಡಿದ್ದಾನೆ ನಿಮ್ ಮಗ. ಹುಡುಗಿ ಜೊತೆ ಕಾರಲ್ಲಿ ಸುತ್ತಾಡ್ತಾ ಇದ್ದಾನೆ ನಿಮ್ ಮಗ. ಇಷ್ಟು ದಿನ ನಿಮ್ ಮಗನ್ ಬಗ್ಗೆ ನಾನು ತುಂಬಾನೇ ತಪ್ಪು ತಿಳ್ಕೊಂಡಿದ್ದೆ. ಬುದ್ಧಿವಂತನಾಗಿ ಆಕ್ಟ್ ಮಾಡಿದ್ದಕ್ಕೆ ಬುದ್ಧನ ಅವತಾರನೇ ಅನ್ಕೊಂಡಿದ್ದೆ. ಬೇರೆ ಹುಡುಗಿ ಕಡೆ ಕಣ್ಣೆತ್ತು ನೋಡೋದಿಲ್ವಲ್ಲ, ರಾಮನ ಅವತಾರ ಅನ್ಕೊಂಡಿದ್ದೆ. ಆದ್ರೆ ನಿಮ್ ಮಗಂದು ನನ್ ಕಣ್ ತಪ್ಸಿ ಹೆಣ್ಣು ಮಕ್ಕಳ ಜೊತೆ ಸುತ್ತಾಡೋ ಕೃಷ್ಣಾವತಾರ ಅಂತ ಇವತ್ತೇ ನಂಗೆ ಅರ್ಥ ಆಗಿದ್ದು. ಏನ್ ಐಶ್ವರ್ಯ, ಏನ್ ಮಾತಾಡ್ತಿದೀಯ ನೀನು? ಅರುಣ್ ಅಂತ ಕೆಲಸ ಮಾಡ್ತಾನೆ ಅಂದ್ರೆ ನಾನ್ ಖಂಡಿತ ನಂಬಲ್ಲ ಐಶ್ವರ್ಯ. ಇವತ್ತಿನ ತನಕ ನಾನು ನಂಬ್ತಿರ್ಲಿಲ್ಲ. ಈಗಷ್ಟೇ ನನ್ನ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ಲು, ಅರುಣ್ ಕಾರಲ್ಲಿ ಯಾವ್ದೋ ಹುಡುಗಿ ಇದ್ದಾಳೆ ಅಂತ. ಕಾರಲ್ಲಿ ಯಾವ್ದೋ ಹುಡುಗಿದ್ ಮಾತ್ರಕ್ಕೆ ಹೀಗ್ ಅನುಮಾನ ಪಟ್ರೆ ಹೇಗೆ ಐಶ್ವರ್ಯ? ನಾನು ನಿನ್ನಷ್ಟು ಒಳ್ಳೆಯವಳಲ್ಲ ಅಕ್ಕ. ಬಾವನ್ ಕಾರಲ್ಲಿ ಯಾರೋ ಹುಡುಗಿ ಇದ್ರೂ ಕೂಡ ನೀನು ಅನುಮಾನ ಪಡಲ್ವೇನೋ. ನಾನ್ ಮಾತ್ರ ಅರುಣ್ ಕಾರಲ್ಲಿ ಒಬ್ಳು ಹುಡುಗಿ ಇದ್ದಾಳೆ ಅಂದ್ರೆ ಅನುಮಾನ ಪಟ್ಟೆ ಪಡ್ತೀನಿ. ನನ್ನ ಅನುಮಾನ ನಿಜ ಆದ್ರೆ ಮಾತ್ರ ಬಿಡೋದಿಲ್ಲ. ಡೈವರ್ಸ್ನ ಮುಖದ ಮೇಲೆ ಬಿಸಾಡಿ ನನ್ನ ದಾರಿಯಲ್ಲಿ ನಾನು ಹೋಗ್ತೀನಿ. ಆತರ
ಆತರ ಪಡಬೇಡ ಐಶ್ವರ್ಯ, ಆವೇಶ ಪಡಬೇಡ. ಎಲ್ಲೋ ಏನೋ ತಪ್ಪಾಗಿರುತ್ತೆ ಅನ್ಸತ್ತೆ. ಇರು, ನಾನು ಅರುಣ್ಗೆ ಫೋನ್ ಮಾಡಿ ವಿಷಯ ಏನು ಅಂತ ತಿಳ್ಕೊತೀನಿ.